ಪಾಂಚಾಲ ಅಂತ ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ. ಪಾಂಚಾಲ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಇವತ್ತು? ಯಾರು ಟ್ರಂಪ್ ಕಾರ್ಡ್ ಆಗ್ಬೋದು? ಆಮೇಲೆ ಎದುರಾಳಿ ಟೀಮ್ ನಲ್ಲಿ ಯಾರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತೀರಿ? ನಮ್ಗೆ ಆಕ್ಚುಲಿ ಇಂಡಿಯಾ ಟೀಮ್ ಫುಲ್ ತುಂಬಾ ಇಷ್ಟ. ಕೃತಿ ಮಂದಣ್ಣ ತುಂಬಾ ಇಷ್ಟ. ಹೀಗಾಗಿ ಇಂಡಿಯಾ ಟೀಮ್ ತುಂಬಾ ಚೆನ್ನಾಗಿ ಗೆಲ್ಬೇಕು ಇವತ್ತು ಅಂತ ತುಂಬಾ ಆಸೆ ಮೇಡಮ್. ತುಂಬಾ ವರ್ಷದಿಂದ ಕಾಯ್ತಾ ಇದೀವಿ. ಓಕೆ, 3 ಗಂಟೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹೆಂಗ್ ರೆಡಿ ಆಗಿದ್ದೀರಿ ಮ್ಯಾಚ್ ನೋಡೋದಕ್ಕೆ ಅಂತ? ಮ್ಯಾಚ್ ನೋಡೋದಕ್ಕೆ ಎಲ್ಲ ಊಟ ಎಲ್ಲ ರೆಡಿ ಮಾಡ್ಕೊಂಡು ಆರಾಮಾಗಿ ಟಿವಿ ಮುಂದೆ ಕೂತ್ಕೊಳ್ಳೋಣ ಅಂತ. ಓಕೆ, ಸರಿ ಸರಿ, ಸೂಪರ್ ಸೂಪರ್ ಪಾಂಚಾಲ ಅವರೇ. ಇದೇ ಜೋಶ್ ಮೇಂಟೈನ್ ಮಾಡಿ, ಇದೇ ಟೆಂಪರ್ ಮೇಂಟೈನ್ ಮಾಡಿ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಸೋಮು ಅವ್ರು ಕಾಲ್ ಮಾಡಿದ್ದಾರೆ. ಸೋಮು ಅವರೇ ನಮಸ್ಕಾರ. ಸೋಮು ಅವರೇ, ಟಿವಿ ನೋಡ್ಕೊಂಡು ಕಾಲ್ ಮಾತಾಡಬೇಡಿ, ಬಿಕಾಸ್ ಕಾಲ್ ಕಟ್ ಆಗ್ಬಿಡುತ್ತೆ. ಓಕೆ ಫೈನ್. ವೀಕ್ಷಕರೇ, ನೀವು ಕಾಲ್ ಮಾಡಬೇಕಾದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿಬಿಡಿ, ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪ್ರಭಾಕರ್ ಅಂತ ಹೇಳಿ. ಪ್ರಭಾಕರ್ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಐತಿಹಾಸಿಕ ಮ್ಯಾಚ್ ಇವತ್ತು. ನೀವು ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲಿ ನೋಡ್ತಾ ಇದೀರಿ ಈ ಮ್ಯಾಚ್ ಅನ್ನ? ತುಂಬಾ ಎಕ್ಸೈಟ್ ಆಗಿದೀವಿ. ಇವತ್ತು ಯಾರು ಗೆದ್ರೂ ಸಂತೋಷ. ಹೊಸ ಚಾಂಪಿಯನ್ಸ್ ಸಿಗ್ತಾರೆ ಈ ವರ್ಷ. ದಕ್ಷಿಣ ಆಫ್ರಿಕಾನು ಒಂದ್ಸಲನು ಚಾಂಪಿಯನ್ಸ್ ಆಗಿಲ್ಲ, ಇಂಡಿಯಾನು ಆಗಿಲ್ಲ. ಎರಡಕ್ಕೂ ಅವಕಾಶ ಇದೆ, ಬಟ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಸರ್. ಎಷ್ಟು ಸ್ಕೋರ್ ಬರ್ಬೋದು ಅಂತೀರಿ ಇವತ್ತಿನ ಮ್ಯಾಚ್ ಅಲ್ಲಿ? ಮೇಡಮ್, ಹೈ ವೋಲ್ಟೇಜ್ ಮ್ಯಾಚ್ ಆಗೋದು ಇವತ್ತು ಕೂಡ. ಸ್ಕೋರ್ ಎಷ್ಟು ಕಲೆ ಹಾಕ್ಬೋದು ಎರಡೂ ತಂಡ ಸೇರಿ? ಎಷ್ಟು ಹೋಗ್ಬೋದು? 300 ಕ್ರಾಸ್ ಆಗುತ್ತೆ ಮೇಡಮ್. ಇವತ್ತು ಸ್ಮೃತಿ ಮಂದನ ಸೆಂಚುರಿ ಹೊಡೆದೇ ಹೊಡಿತಾರೆ ಮೇಡಮ್. ಓಕೆ ಓಕೆ, ರೈಟ್ ರೈಟ್. ಥ್ಯಾಂಕ್ ಯು ಪ್ರಭಾಕರ್ ಅವರೇ ಕಾಲ್ ಮಾಡಿದ್ದಕ್ಕೋಸ್ಕರ. ಈಗ ನಾಗರಾಜ್ ಅಂತ ಕಾಲ್ ಮಾಡಿದ್ರು ಬೆಳಗಾವಿಯಿಂದ. ನಾಗರಾಜ್ ಅವರೇ ನಮಸ್ಕಾರ. ನಮ್ಮ ವನಿತೆಯರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೇಳಿ. ಆಮೇಲೆ ಯಾರು ಇಷ್ಟ ನಿಮ್ಗೆ? ನಮಗೆ ಇಷ್ಟ ಅಂದ್ರೆ ನಮ್ ಟೀಮೇ ಇಷ್ಟ. ನಮಗೆ ಟೀಮೇ ಇಷ್ಟ. ಒಬ್ರ ಹೆಸರು ಹೇಳಿದ್ರೆ ಇನ್ನೊಬ್ರು ಬೇಜಾರು ಮಾಡ್ಕೋತಾರೆ ಅಂತನಾ? ಇಲ್ಲ, ಬೇಜಾರಂತಿಲ್ಲ ರೀ, ಟೀಮ್ ವರ್ಕ್ ಮೇನು. ಓಕೆ, ನಿಮ್ ಮನೆಯಲ್ಲಿ ಯಾರಾದ್ರೂ ಸ್ಪೋರ್ಟ್ಸ್ ಮ್ಯಾನ್ ಇದಾರಾ? ಇಲ್ಲ ಇಲ್ಲ. ಇವಾಗ ವನಿತೆಯರ್ನೆಲ್ಲ ನಾವು ಫುಟ್ಬಾಲ್ ನೋಡ್ತಾ ಇರ್ತೇವೆ, ಕ್ರಿಕೆಟ್ ಅಂದ್ರೆ ತುಂಬಾ ನೋಡ್ತಾ ಇರ್ತೇವೆ. ಓಕೆ ಓಕೆ. ಸೊ ನಾಗರಾಜ್ ಅವರೇ, ನಮ್ಮ ಟೀಮೇ ಫೇವರೇಟ್ ಅಂತ ಅಂದ್ರಿ, ಬಟ್ ಎದುರಾಳಿ ಟೀಮ್ನು ಕೂಡ ಫುಲ್ ನೆಗ್ಲೆಕ್ಟ್ ಮಾಡಕ್ಕೂ ಆಗಲ್ಲ, ಅವರು ಸ್ಟ್ರಾಂಗ್ ಅಲ್ವಾ? ಇಲ್ಲ, ಅದು ಹೇಗಾಯ್ತು ನೋಡಿ ಮೇಡಮ್, T20 ಫೈನಲ್ ಅದೇ ತರ ಆಗತ್ತೆ ಇದು. ಸರಿ ಸರಿ ಸರಿ, ಥ್ಯಾಂಕ್ ಯು ನಾಗರಾಜ್ ಅವರೇ ಕಾಲ್ ಮಾಡಿದ್ದಕ್ಕೆ. ನಮ್ಮ ಕಾಲರ್ಸ್ ಎಲ್ಲರೂ ಕೂಡ ಅಷ್ಟೇ ಜೋಶಲ್ಲಿ ಇದ್ದಾರೆ. ಓಕೆ, ಹರೀಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹರೀಶ್ ಅವರೇ ನಮಸ್ತೆ. ಸರ್ ನಮಸ್ತೆ. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಮ್ಯಾಚ್ ಎಷ್ಟು ಎಕ್ಸೈಟ್ ಆಗಿದ್ದೀರಿ ತಾವು? ನಾವಂತೂ ತುಂಬಾನೇ ಖುಷಿಯಾಗಿದ್ದೀವಿ ಸರ್. ನಾವು ಮೊನ್ನೆ ನಡೆದಂತ ಆಸ್ಟ್ರೇಲಿಯಾ ಮ್ಯಾಚ್ ಅಲ್ಲೂ ನಾವು ತುಂಬಾ ಚೆನ್ನಾಗಿ ಫುಲ್ ನೈಟ್ ಎಲ್ಲ ಎದ್ದೆಗಿಟ್ಟು ನೋಡಿದೀವಿ ಎಷ್ಟೊತ್ತವರೆಗೂ. ಆಸ್ಟ್ರೇಲಿಯಾ ಮೇಲೆ ನಡೆದಂತ ಮ್ಯಾಚ್ ತುಂಬಾನೇ ನಮ್ಗೆ ಖುಷಿ ಕೊಡ್ತು. ಇವತ್ತು ಫೈನಲ್ ಮ್ಯಾಚ್ ಇದೆ, ಆ ಫೈನಲ್ ಮ್ಯಾಚ್ಗೋಸ್ಕರ ತುಂಬಾ ಆತರದಿಂದ ಕಾಯ್ತಾ ಇದೀವಿ. ಎಷ್ಟೊತ್ತಿಗೆ 3 ಗಂಟೆ ಆಗುತ್ತೋ ಅಂತ ಕಾಯ್ತಾ ಇದೀವಿ ಸರ್ ನಮ್ಗೆ. ಓಕೆ, ಥ್ಯಾಂಕ್ ಯು ಹರೀಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇನೆ, ಇವತ್ತು ಟೀಮ್ ಇಂಡಿಯಾ ಗೆಲ್ಲುತ್ತೆ. ಇವತ್ತು ಭಾರತದ ಕ್ರಿಕೆಟ್ ಪಾಲಿಗೆ ಐತಿಹಾಸಿಕ ದಿನವಾಗುತ್ತೆ, ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ ಆಗುತ್ತೆ ಅಂತ ಹೇಳಿ. ಇಂಡಿಯಾ ಗೆಲ್ಲುತ್ತೆ ಈ ಸತಿ. ಆಮೇಲೆ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಹರ್ಮನ್ಪ್ರೀತ್ ಕೌರ್ ಅವರು ಚೆನ್ನಾಗಿ ಕ್ಯಾಪ್ಟನ್ಶಿಪ್ ಮಾಡ್ತಿದ್ದಾರೆ. ಜಮೀಮಾ ರಾಡ್ರಿಗ್ಸು ಚೆನ್ನಾಗಿ ಹೋದ ಮ್ಯಾಚಲ್ಲೆಲ್ಲ ಆಡಿದ್ದಾರೆ. ಸ್ಮೃತಿನೂ ಚೆನ್ನಾಗಿ ಆಡ್ತಾರೆ. ಈ ಸತಿ ಇಂಡಿಯಾ ಪಕ್ಕ ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಇಂಡಿಯಾ. ಆಸ್ಟ್ರೇಲಿಯಾ ಭಾಳ ಸ್ಟ್ರಾಂಗ್ ಟೀಮು, ಅದನ್ನೇ ಸೋಲಿಸಿದ್ದೀವಿ, ಇದನ್ನು ಸೋಲಿಸ್ತೀವಿ, ಇಂಡಿಯಾ ಗೆಲ್ಲುತ್ತೆ. ಎಕ್ಸ್ಪೆಕ್ಟೇಷನ್ ಅಂದರೆ ಆಲ್ಮೋಸ್ಟ್ ಇಂಡಿಯಾ ಫೈನಲ್ಸ್ ಬಂದಿದೆ. 2005ರಲ್ಲಿ ನಮ್ಮದು ಫೈನಲ್ಸ್ ಬಂದಿತ್ತು, ಬಟ್ ಸೋತಿದ್ವಿ. 2017ಕ್ಕೆ ಬಂದಿದ್ವಿ, ಮತ್ತೆ ಸೋತಿದ್ವಿ. ಇದು ಸೌತ್ ಆಫ್ರಿಕಾ ಹಾಗೂ ಇಂಡಿಯಾ ಯಾವ್ದು ಗೆದ್ದರೂ ಒಂದೇ, ಯಾಕಂದರೆ ಫೈನಲ್ ಲೆಗ್ಗೇಜ್ ಇದೆ ಅದರ. ಬಟ್ ಇಂಡಿಯಾ ಮೇಲೆ ತುಂಬ ಫೇವರ್ ಆಗಿದೆ. ಇಷ್ಟು ದಿನಗಳು ಏನಾಗಿದ್ರೆ ಎಲ್ಲರೂ ಬಾಯ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಇಂಡಿಯಾದಲ್ಲಿ, ವರ್ಲ್ಡಲ್ಲಿ ಕೂಡ. ಅದರ ಬಟ್ ಇವತ್ತಿನ ದಿನ ಫೈನಲ್ಸ್ ಲೆಗ್ಗೇಟ್ ಇದೆ. ಮಹಿಳೆಯರಿಗೆ ವಿಶೇಷವಾಗಿ ಚಾಂಪಿಯನ್ಸ್ ಆಗೋದು ಬಯಸ್ತಿದ್ದೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ಈ ಆಲ್ ದ ಬೆಸ್ಟ್ ಇಂಡಿಯಾ ಟೀಮಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ಗಳಿದ್ದಾರೆ. ಅದಕ್ಕೆ ಆಲ್ ದ ಬೆಸ್ಟ್ ಇಂಡಿಯಾ. ಆ್ಯಕ್ಚುಲಿ ಇಂಡಿಯಾ ವುಮೆನ್ಸು 3ನೇ ಬಾರಿಗೆ ಫೈನಲ್ ಹಣಾಣಿಗೆ ಸಜ್ಜಾಗಿದೆ. ಆ್ಯಕ್ಚುಲಿ ದಕ್ಷಿಣ ಆಫ್ರಿಕಾ ಟೀಮು ಕೂಡ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಬೋತ್ ಸೈಡ್ಸು ತುಂಬ ಕಾಂಪಿಟೇಷನ್ ಇದೆ ಇವತ್ತು ಮಾತ್ರ. ಸೊ ಎಕ್ಸ್ಪೆಷಲಿ ಇಡೀ ವರ್ಲ್ಡಲ್ಲೇ ಎಕ್ಸ್ಪೆಷಲಿ ವುಮೆನ್ಸ್ಗೆ ಇದೊಂದು ಫ್ಯೂಚರ್ಗೆ ಈಗೇನು ರೆಡಿ ಆಗ್ತಿರೋ ಎಲ್ಲ ವುಮೆನ್ಸ್ ಕ್ರಿಕೆಟರ್ಸ್ಗೆ ಇದೊಂದು ತುಂಬ ಇಂಪಾರ್ಟೆಂಟ್.
ಇಂಡಿಯಾ ವುಮೆನ್ಸ್ ಮ್ಯಾಚ್ ನಡೀತಾ ಇದೆ ಡೆಲ್ಲಿಲಿ. ಈ ಒಂದು ಮ್ಯಾಚಲ್ಲಿ ನಮ್ಮ ವುಮೆನ್ಸ್ ಎಲ್ಲ ವಿನ್ ಆಗಿ ಇಂಡಿಯಾಕ್ಕೆ ಒಂದು ವರ್ಲ್ಡ್ ಕಪ್ನ ಗೆದ್ದು ತರಲಿ ಅಂತೇಳಿ ತುಮಕೂರು ಟೈಗರ್ಸ್ನ ನಮ್ಮ ಒಂದು ಟೀಮ್ ಏನಿದೆ ಇವತ್ತು ಡೆಲ್ಲಿಲಿ ಪ್ರಾಕ್ಟೀಸ್ ಮಾಡ್ತೀವಿ. ಅವ್ರ ಕಡೆಯಿಂದ ಅವರಿಗೆ ಶುಭ ಹಾರೈಸ್ತೀವಿ. ಜೈ ಹಿಂದ್. ಇವತ್ತು ವಿಶ್ವಕಪ್ ಫೈನಲ್ ಇದೆ. ಇವತ್ತು ಇಂಡಿಯಾ 100% ಗೆಲ್ಲುತ್ತೆ. ಸೌತ್ ಆಫ್ರಿಕಾ 150ಗೆ ಆಲ್ಔಟ್ ಆಗುತ್ತೆ. 100% ಇದು ನನ್ನ ಗೆಸ್ಸಿಂಗು. ಹಿಸ್ಟ್ರಿ ಹಾಗೆ ಆಗುತ್ತೆ ಇವತ್ತು 100%. ಎಲ್ಲ ಸರ್ 11 ಜನ ಸೇರಿದ್ರು ಆಟ ಒಳ್ಳೇದು. ಬೌಲಿಂಗ್ ಇವತ್ತು ಇಂಪಾರ್ಟೆಂಟ್. ಬೌಲಿಂಗ್ ಅಲ್ಲಿ ಗೆಲ್ತಾರಂತ ನನ್ನ ವಿಶ್ವಾಸ. ಸೆಮಿಫೈನಲ್ ಚೆನ್ನಾಗಿ ಆಡಿದೆ ಇಂಡಿಯಾ. ಈ ಫೈನಲ್ ಮ್ಯಾಚ್ ಅಲ್ಲಿ ಇಂಡಿಯಾ 99% ವಿನ್ ಇದೆ. ಇದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇದ್ರೆ ಬೌಲರ್ ಸೈಡ್ ಅಲ್ಲಿ ಇರುತ್ತೆ. 1 ಓವರಲ್ಲಿ 2 ವಿಕೆಟ್ ಪಕ್ಕಾ ತಗೊಳ್ತಾರೆ. ಆಮೇಲೆ ಇಂಡಿಯಾ ಮಿನಿಮಮ್ ಇದ್ರೆ ಫಸ್ಟ್ ಸೇಸ್ ಮಾಡಿದ್ರೆ ವಿನ್ ಆಗುತ್ತೆ. ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ವುಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಇದೆ. ಇವತ್ತು 100% ಇಂಡಿಯಾ ವುಮೆನ್ಸೇ ಗೆಲ್ಲೋದು. ಸೊ ಸ್ಮೃತಿ ಮಂದನ್ನ ಇವತ್ತು 100 ಹೊಡಿತಾರೆ ಅಂತ ಒಂದು ಹೋಪ್ ಇದೆ.